ಈ ಕಾರ್ಯಕ್ರಮವನ್ನು ಆಯೋಜಿಸಿ ನನ್ನನ್ನ ಕರೆಸಿಕೊಂಡ ವಿಶ್ವೇಶ್ವರ ಗಾಯತ್ರಿಯವರಿಗೆ, ವೇದಿಕೆ ಮೇಲಿದ್ದ ಎಲ್ಲ ಕವಿಗಳಿಗೆ ಮತ್ತು ಸಹೃದಯರಿಗೆ. ಸರ್ ನನಗೆ ಒಂದು ರೀತಿಯಲ್ಲಿ ವಿದ್ಯುತ್ ಶಾಕ್ ನೀಡಿದರು. ವಿದ್ಯುತ್ ಪ್ರಸರಣ ಅಂತಾನೆ ಏನಿಲ್ಲ, ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ನೀವು ವಹಿಸಬೇಕು, ಎಷ್ಟು ಜನ ಕವಿಗಳು ಬರ್ತಾರೆ ಅಂತ ಕೇಳಿದೆ. 18 ಅಂದ್ರು. ಆಗ್ಲೂ ಭಯ ಪಡ್ಲಿಲ್ಲ. 74 ಕವಿತೆಗಳನ್ನ ಕಳಿಸ್ಬಿಟ್ರು. ಸರ್, ನನಗೆ ಈ ವಯಸ್ಸಿನಲ್ಲಿ ಈಗ ಕವಿತೆಯನ್ನ ಯಾರ್ಯಾರು ಓದಿದ್ರು ಅನ್ನೋದೇ ತಲೆಗೆ ಇಳಿದಾಗ ನೀವು 74 ಕವಿತೆಗಳನ್ನ ಕಳಿಸ್ಬಿಟ್ಟಿದ್ದೀರಲ್ಲ ಅಂತ ತಮಾಷೆ ಮಾಡಿದೆ. ತಮಾಷೆ ಇರಲಿ, ನಾನು ಕವಿತೆಯ ಗಂಭೀರ ಓದುಗಳು ಮತ್ತು ಗಂಭೀರವಾಗಿ ಮಾತಾಡೋಳು. ಅದರಿಂದ ಇವತ್ತಿನ ಕವಿಗೋಷ್ಠಿಯ ಬಗ್ಗೆನೂ ಮಾತಾಡ್ತೀನಿ, ಕಾವ್ಯದ ಬಗ್ಗೆನೂ ಮಾತಾಡ್ತೀನಿ. ಯಾಕೆ ಒಬ್ಬ ಮನುಷ್ಯ ಕವಿತೆಯನ್ನ ಬರೀತಾನೆ? ಕೂತಿನ ಈ ಪ್ರಶ್ನೆಯನ್ನ ಕೇಳ್ತಾರೆ. ಯಾಕೆ ಕವಿತೆಯನ್ನ ನಾವು ಬರೀತೀವಿ? ಯಾರಿಗೆ ಕರಣ ಮತ್ತು ಅಂತಃಕರಣ ಜಾಗೃತವಾಗುತ್ತೋ ಅವರು ಕವಿತೆಯನ್ನ ಬರೀತಾರೆ. ಕರಣ ಅಂದ್ರೆ ಇಂದ್ರಿಯಗಳು, ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳನ್ನ ಹೊಂದಿರುವ ಪಂಚೇಂದ್ರಿಯಗಳು. ಆದ್ರೆ ಒಂದು ವಿಷಯವನ್ನ ಎಲ್ಲರೂ ಒಂದೇ ತರ ನೋಡ್ತಾರೆ ಅಂದ್ರೆ ಖಂಡಿತ ಇಲ್ಲ. ಕರಣ ಮಾತ್ರ ಜಾಗೃತ ಆಗಿರುತ್ತೆ ಎಲ್ಲರಿಗೂ, ಆದ್ರೆ ಅಂತಃಕರಣ ಅಂತಿದೆ, ಒಳಗೆ ಒಂದು ಇಂದ್ರಿಯ ಇದೆ, ಅದು ಜಾಗೃತನಾದವನು ಕವಿಯಾಗ್ತಾನೆ. ಅವನ ಭಾಷೆ ಬೇರೆ ತರ ಇರುತ್ತೆ. ಒಂದು ಮಲ್ಲಿಗೆ ಗಿಡ ಹೂ ಬಿಟ್ಟಾಗ ಒಬ್ಬ ವ್ಯಕ್ತಿಗೆ ಎಷ್ಟೊಂದು ಮಲ್ಲಿಗೆ ಬಿಟ್ಟಿದೆ ಅಂತಾರೆ. ಆದ್ರೆ GS ಶಿವರುದ್ರಪ್ಪನವರಿಗೆ ಇದೇನಿದು ಹಚ್ಚ ಹಸುರಿನ ಗಿಡದಿ ಎಂತು ಮೂಡಿತು ಮೆಲ್ಲಗೆ ಈ ಮಲ್ಲಿಗೆ ಅಂತ ಆಶ್ಚರ್ಯ ಆಗತ್ತೆ. ಆದ್ರೆ ಸಾಧಾರಣ ಮನುಷ್ಯನಿಗೆ ಬರೀ ಮಲ್ಲಿಗೆಯಾಗಿ ಕಾಣಿಸ್ತಾ ಇರುತ್ತೆ. ಕವಿಯ ವಿಶೇಷ ಏನು ಅಂತಂದ್ರೆ ಅತ್ಯಂತ ಸಾಧಾರಣ ವಿಷಯಗಳಲ್ಲಿ ಅಸಾಧಾರಣವನ್ನ ಅವನು ಗಮನಿಸ್ತಾನೆ. ನಿಮಗೆಲ್ಲರಿಗೂ ಪರಿಚಿತವಾದ ವಿಷಯಗಳೇ ಆದರೂ ನಿಮಗ್ಯಾರಿಗೂ ಕಾಣಿಸದಂತಹ ವಿಷಯಗಳು ಕವಿಯ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ. ಆದ್ದರಿಂದ ಕವಿ ಒಬ್ಬ ವಿಶೇಷ ಜೀವಿ. ಸಾವಿರಾರು ವರ್ಷಗಳಿಂದ ಕಾವ್ಯಕ್ಕೆ ಅದಕ್ಕೆ ಪ್ರಾಮುಖ್ಯತೆ ಬಂದಿರೋದು. ಹಾಗಾದ್ರೆ ಎಲ್ಲರೂ ತುಂಬಾ ಚೆನ್ನಾಗಿ ಕವನ ಬರ್ದ್ಬಿಡ್ತಾರ? ಅದ್ಭುತವಾಗಿ ಬರೆಯೋದಕ್ಕೆ ಸಾಧ್ಯನಾ ಅಂದ್ರೆ ಬೇಂದ್ರೆ ಅವರು ಒಂದು ಮಾತು ಹೇಳ್ತಾರೆ, ಹಾಸಾದ ಮಿಂಚಿನಿಂದ ಬೀಸಿದ್ದ ಸೆರಗಿನಿಂದ ಸೆಳೆದಂತೆ 2 ನೂಲು ಉಳಿದವ 4 ಸಾಲು. ಇದೊಂದು ಅದ್ಭುತವಾದ ವಿಷಯ. ಪ್ರತಿಭೆ ಅನ್ನೋಳು ತಾಯಿ ಅಂತ ಹೇಳ್ತಾರೆ ಬೇಂದ್ರೆ. ಪ್ರತಿಭೆ ತಾಯಿ, ಆ ಪ್ರತಿಭೆಯ ಪಕ್ಕದಲ್ಲಿ ಮಲಗಿರುವ ಮಕ್ಕಳು ನಾವು. ಒಂದು ತಾಯಿ ಮಲಗಿದ್ದಾರೆ, ಮಗು ಅವಳನ್ನ ಔಚ್ಕೊಂಡಿದೆ, ಸೆರಗನ್ನ ಹಿಡ್ಕೊಂಡಿದೆ. ಎಲ್ಲ ಮಕ್ಕಳಿಗೂ ಭಯ, ತಾನೆಲ್ಲಿ ಜಾರಿ ಹೋಗ್ತೀನೋ, ಯಾರೋ ಎತ್ಕೊಂಡು ಹೋಗ್ಬಿಡ್ತಾರೋ. ಹಾಗೆ ತಾಯಿಯ ಸೆರಗನ್ನ ಹಿಡಿದಾಗ ಗಟ್ಟಿ ಹಿಡ್ಕೊಂಡಿದೆ. ತಾಯಿ ಎದ್ದು ಹೋಗ್ಬೇಕು, ಮೆಲ್ಲಗೆ ಬಿಡಿಸ್ಕೊಂಡು ಹೋಗ್ತಾಳೆ. ಆಗ 1-2 ನೂಲು ಕೈಯಲ್ಲಿ ಉಳ್ಕೊಳ್ಳುತ್ತೆ. ಹಾಸಾದ ಮಿಂಚಿನಿಂದ ತಾಯಿ, ಪ್ರತಿಭೆ ಎನ್ನುವ ತಾಯಿಯ ಸೆರಗು ಮಿಂಚಿನ ತರ ಹಾಸಿದಾಳೆ. ಬೀಸಿದ್ದ ಸೆರಗಿನಿಂದ ಸೆಳೆದವ 4 ನೂಲು ಉಳಿದವ 2 ಸಾಲು. ಅಷ್ಟೇ. ನಿಮಗೆ ದಕ್ಕೋದು ಏನು ಅಂದ್ರೆ 2 ಸಾಲು ಮಾತ್ರ. ನೀವು ಎಷ್ಟು ನೂಲನ್ನ ಬೇಕಾದ್ರೂ ಸೆಳ್ಕೋಬಹುದೇನೋ, ಆದ್ರೆ ಪ್ರತಿಯೊಬ್ಬ ಕವಿಗೂ ಕೂಡ ಪ್ರತಿಭಾನ್ವಿತನು ಎಷ್ಟೇ ಆದರೂ ಅವನು ಬೇಂದ್ರೆಯೇ ಆದರೂ ಬೆಂದರೆ ಮಾತ್ರ ಬೇಂದ್ರೆ ಅಂತ ಹೇಳ್ತಾರೆ. ಅನುಭವ ಇಲ್ಲದವನು ಕವಿಯಾಗೋದಕ್ಕೆ ಸಾಧ್ಯ ಇಲ್ಲ. ಅವನು ಬೇಯಬೇಕು. ನಾನು ಬೆಂದರೆ ಮಾತ್ರ ಬೇಂದ್ರೆ. ನರಸಿಂಹಸ್ವಾಮಿ ಹೇಳ್ತಾರೆ,
ಅನುಭವ ಇಲ್ಲದೆ ಯಾವನು ಕವಿಯಾಗೋದಕ್ಕೆ ಸಾಧ್ಯ ಇಲ್ಲ. ಕಾವು ಬೆಳಕಾದಾಗ, ಆಳದ ಅನುಭವ ಕೈ ಹಿಡಿದಾಗ, ಆಳದ ಅನುಭವ ಒಂದ ಮಾತು ಕೈ ಹಿಡಿದಾಗ, ಕಾವು ಬೆಳಕಾದಾಗ ಕವನ. ಅಲ್ಲಿ ತನಕ ಕವಿತೆ ಹುಟ್ಟೋದಕ್ಕೆ ಸಾಧ್ಯವೇ ಇಲ್ಲ. ನಾನು ಕೆಲವು ಮಹಾನ್ ಕವಿಗಳು ಹೇಳುವ ವಿಷಯಗಳನ್ನ ಕವಿತೆಯ ಬಗ್ಗೆ ಹೇಳ್ತೀನಿ ಇವತ್ತು. ಯಾಕೆಂದ್ರೆ ಕಾವ್ಯದ ವಿವಿಧ ಹಂತಗಳಲ್ಲಿ ಇರುವ ಕವಿಗಳು ಓದಿದ್ರು. ಆರಂಭದ ಹಂತದಲ್ಲಿದ್ದಾರೆ, ಆಶು ಕವಿಗಳಿದ್ದಾರೆ, ಒಂದರ ಮಟ್ಟಿಗೆ ಬೆಳವಣಿಗೆಯನ್ನ ಹೊಂದಿದ್ದಾರೆ, ಕವಿ ಎನ್ನುವ ಹೆಮ್ಮೆ ಇರುವ ಜನ ಇದ್ದಾರೆ, ಎಲ್ಲರೂ ಇಲ್ಲಿದ್ದಾರೆ. ಆದರೆ ಒಬ್ಬ ಕವಿ ತನ್ನ ಅನುಭವವನ್ನೇ ನೆಚ್ಚಿಕೊಳ್ಬೇಕು ಅಂತ ಜರ್ಮನ್ನ ಪ್ರಸಿದ್ಧ ಕವಿ ರಿಲ್ಕೆ ಅವನ ಅನೇಕ ಕವನಗಳನ್ನ ಡಾಕ್ಟರ್ ಎಚ್.ಎಸ್. ರಾಘವೇಂದ್ರ ರಾವ್ ಅವರು ಅನುವಾದ ಮಾಡಿದ್ದಾರೆ. ರಿಲ್ಕೆಯ ಕವನ ಅವನು ಹೇಳ್ತಾನೆ, ಒಂದು ಕವನ ಬರೆಯೋಕ್ಕೆ ಅವನು 100 ಪೇಟೆಗಳನ್ನ ಸುತ್ತಿರ್ಬೇಕು, ಹಳ್ಳಿಗಳಲ್ಲಿ ಅಲೆದಾಡಿರ್ಬೇಕು, ಯಾರೋ ಸತ್ತೋಗಿದ್ರೆ ಅವರ ಮುಖವನ್ನ ನೋಡಿರ್ಬೇಕು, ಹೆರಿಗೆಯ ವೇದನೆ ಏನು ಅಂತ ಅವನಿಗೆ ಗೊತ್ತಿರ್ಬೇಕು, ಬಾಣಂತಿಯ ಪಕ್ಕವೂ ಅವನು ಕೂತಿರ್ಬೇಕು, ರೋಗ ರುಜಿನದ ಅನುಭವ ಆಗಿರ್ಬೇಕು, ಊರೂರಲ್ಲಿ ಜನಗಳು ಹೇಗಿದ್ದಾರೆ ಅನ್ನೋದು ಗೊತ್ತಿರ್ಬೇಕು. ಇಷ್ಟಾದ್ರೆ ಅವನು ತುಂಬಾ ಅನುಭವವನ್ನ ಪಡೆದ ಮೇಲೆ, ದೋಣಿ ವಿಹಾರ ಮಾಡಿದ್ಮೇಲೆ, ಕಡಲನ್ನ ನೋಡಿದ್ಮೇಲೆ, ಆಕಾಶವನ್ನ ನೋಡಿದ್ಮೇಲೆ, ಹೂ ಅರಳುವುದನ್ನ ನೋಡಿದ್ಮೇಲೆ, ಗಿಡಗಂಟೆಗಳನ್ನ ನೋಡಿದ್ಮೇಲೆ ಅವನ ಜೀವನದಲ್ಲಿ ಒಂದು 10 ಒಳ್ಳೆಯ ಸಾಲನ್ನ ಬರೀತಾರೆ ಅಷ್ಟೇ. ಅಂದ್ರೆ ಇಷ್ಟು ಅನುಭವವನ್ನ ದೊರಕಿಸಿಕೊಂಡ ಮೇಲೆ 10 ಒಳ್ಳೆಯ ಸಾಲನ್ನ ಬರಿಬಹುದು ಅಂತ ರಿಲ್ಕೆ ಹೇಳ್ತಾನೆ. ಅಂದ್ರೆ ಕವಿ ಆಗಿಬಿಡೋದು, ನಾವು ಒಂದು 10 ಸಾಲನ್ನ ಬರೆದ ತಕ್ಷಣ ನಾನು ಕವಿ ಅಂತ ಹಿಗ್ಗುವ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಮ್ಮ ಕವನ ಹೇಗಿದೆಯೋ ಗೊತ್ತಿಲ್ಲ, ಅದನ್ನ ಓದುಗರು ಹೇಳ್ಬೇಕು, ನಾವಲ್ಲ ಹೇಳೋದು. ಕೆ.ವಿ. ತಿರುಮಲೇಶನ್ ಅವ್ರನ್ನ ದೊಡ್ಡ ಕವಿ ಅವರು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರೋದು. ಈ ತರ ಪುಟ್ಟ ಹುಡುಗರು ಹೋಗಿ ಕೇಳಿದ್ರಂತೆ, ಹೇಗೆ ಕವಿತೆ ಬರೆಯೋದು ಸರ್ ಅಂತ. ಅವರು ಹೇಳಿದ್ರಂತೆ, ಅನಂತ ಮೂರ್ತಿನೂ ನಾನು ಈ ಪ್ರಶ್ನೆ ಕೇಳಿದ್ದೆ. ಅವಾಗ ಹೇಳಿದ್ರು, ಇದೇನು ಅಡಿಗೆ ರೆಸಿಪಿ ಅಲ್ಲ, ಇಷ್ಟು ಕಡಲೆಬೇಳೆ ಹಾಕು, ಇಷ್ಟು ಉದ್ದಿನ ಬೇಳೆ ಹಾಕು, ಹೀಗೆ ಒಗ್ಗರಣೆ ಹಾಕು ಅಂದ ತಕ್ಷಣ ಕವಿತೆ ಹುಟ್ಟಲ್ಲ. ಕವಿತೆ ಅನ್ನೋದಕ್ಕೆ ರೆಸಿಪಿ ಇಲ್ಲ. ನೀನ್ ಸುಮ್ನೆ ಬರ್ಕೊಂಡು ಹೋಗಿ ಓದು. ಯಾರಾದ್ರೂ ನಿನ್ನನ್ನ ಕವಿ ಅಂದ್ರೆ ಮಾತ್ರ ನೀನ್ ಕವಿ. ನೀನು ಬರ್ತಿದ್ದನ್ನ ನೀನೇ ಓದ್ಕೊಂಡು ನೀನೇ ಆನಂದಿಸ್ಕೊಂಡು ನಾನು ಕವಿ ಅಂದ ತಕ್ಷಣ ಯಾರು ಕಿವಿಗಳೇ ಇರೋದಿಲ್ಲ. ಕವಿಗೆ ಕಿವಿಯೂ ಕೂಡ ಬೇಕು. ಇವತ್ತು ಈ KPTs ಎಲ್ಲವರು ಇಷ್ಟೊಂದು ಜನ ಕವಿಗಳಿಗೆ ಕಿವಿಗಳನ್ನ ಕೊಟ್ಟಿದ್ದಾರೆ. ನಾನು ಜಾಸ್ತಿ ಮಾತಾಡುವಷ್ಟು ಸಮಯ ಇಲ್ಲ. ನಾನು ಮಾತಾಡಿದ್ರೆ ನನ್ನೊಬ್ಳು ಉಪನ್ಯಾಸಕಿಯಾಗಿದ್ದವಳು, ಕಾಲೇಜಿನ ಪ್ರಾಂಶುಪಾಲರಾಗಿದ್ದವಳು, ಆಮೇಲೆ ಕಾವ್ಯದ ಬಗ್ಗೆ ಬೇಕಾದಷ್ಟು ವಿಷಯಗಳನ್ನ ಹೇಳುವ ಶಕ್ತಿ ಇರೋಳು. ಆದ್ರೆ ಕವಿತೆ ಯಾರಿಗೆ ದಕ್ಕುತ್ತೆ, ಯಾರನ್ನ ಕೈ ಹಿಡಿಯುತ್ತೆ? ನಿಜವಾಗ್ಲೂ ಕವಿತೆಯೇ ನಮ್ಮನ್ನ ಹುಡುಕೊಂಡು ಬರುತ್ತಾ, ಅಥವಾ ನಾವು ಕವಿತೆಯನ್ನ ಹುಡುಕೊಂಡು ಹೋಗ್ತೀವ ಅನ್ನೋ ಒಂದು ಪ್ರಶ್ನೆಗೆ ನೊಬೆಲ್ ಪ್ರಶಸ್ತಿ ಪಡೆದ ಸ್ಪ್ಯಾನಿಷ್ ಕವಿ ನೆರೂಡ ತುಂಬಾ ಒಂದು ಒಳ್ಳೆಯ ಕವಿತೆಯನ್ನ ಬರೆದಿದ್ದಾನೆ. ಪೊಯೆಟ್ರಿ ಅಂತ ಅದರ ಹೆಸರು. ಆ ಪೊಯೆಟ್ರಿಯಲ್ಲಿ ಅವನು ಹೇಳ್ತಾನೆ, ನಾನು ಒಂದು ದಿನ ಎಲ್ಲೋ ಬೀದಿಯಲ್ಲಿ ಅಲಿತಿದ್ದೆ. ಅವನು ನೊಬೆಲ್ ಪ್ರೈಸ್ ಬಂತು, ಅದು ಬೇರೆ ವಿಷಯ. ಬೀದಿಯಲ್ಲಿ ಅಲೆಯುತ್ತಿದ್ದಾಗ ತುಂಬಾ ಸಾಧಾರಣ ವ್ಯಕ್ತಿಯಾಗಿದ್ದೆ, ಸಾಮಾನ್ಯ ವ್ಯಕ್ತಿಯಾಗಿದ್ದೆ. ಆದ್ರೆ ಏನೋ ಒಂದು ತಟ್ಟಿತ್ತು ತಲೆಗೆ. ಆಗಿದೆಯಲ್ಲ, ಕವಿತೆ ಬರೆಯೋರ್ಗೆಲ್ಲ ಅನ್ಸಿದೆಯಲ್ಲ, ನನ್ನ ಹೃದಯದ ಏನೋ ನೋವು, ಏನೋ ಹಿಂಸೆ, ಏನೋ ಸಂತೋಷ ಬೇರೆಯವರಿಗೆ ಹಂಚ್ಕೊಂಡ್ ಬಿಡ್ಬೇಕು ಆ ತಹ ಹಾಗೆ ಬಂದು ಏನೋ ತಗಲುತ್ತು ನನಗೆ. ಏನಾಗ್ತಿದೆ, ಇವೇನು ಅಂತ ಯೋಚನೆ ಮಾಡಿದೆ. ಇದು ಪದಗಳ ಅಲ್ಲ, ಇದು ಧ್ವನಿಯ ಅಲ್ಲ. ಇದು ಎಲ್ಲಿಂದ ಬಂತು? ನದಿಯಿಂದ ಬಂತ, ಕಡಲಿನಿಂದ ಬಂತ, ಆಕಾಶದಿಂದ ಬಂತ, ನಕ್ಷತ್ರದಿಂದ ಬಂತ? ಏನೋ ಬಂತು. ಏನೋ ಬಂದ ತಕ್ಷಣ ನನ್ನೊಳಗೆ ಏನೋ ಒಂದು ಕದಲಿಕೆ ಪ್ರಾರಂಭ ಆಯಿತು. ಆತ್ಮದ ಹುಡುಕಾಟ ಪ್ರಾರಂಭ ಆಯಿತು.
ಹಾಗಾಗಿ ಏನ್ ಮಾಡೋದು, ಅದನ್ನ ಹೊರಗಡೆ ಹಾಕಬೇಕು. ಒಂದು ಸಣ್ಣ ದುರ್ಬಲವಾದ ಸಾಲನ್ನ ಬರ್ದೆ, ನಾನು ದುರ್ಬಲವಾದ ಸಾಲನ್ನ ಬರ್ದೆ, ಸಮಾಧಾನ ಆಗ್ಲಿಲ್ಲ. ಮತ್ತೆ ಬರ್ದೆ. ಆದ್ರೆ ಆ ಕವಿತೆ, ಆ ಬರವಣಿಗೆ ಅನ್ನೋದು ಅವನು ಹೇಳ್ತಾನೆ, ನನ್ನನ್ನ ಗ್ರಹ ತಾರೆಗಳತ್ತ ಒಯ್ದಿತು, ನನ್ನ ಆಕಾಶದಲ್ಲಿ ತೇಲುವಂತೆ ಮಾಡಿತು, ನನಗೆ ಸಮಾಜದಲ್ಲಿ ಒಂದು ಗುರುತಿಸಿಕೊಳ್ಳುವ ಸ್ಥಾನವನ್ನ ನೀಡಿತು. ಇಲ್ಲಿ ನೋಡಿ, ಕವಿ ಕವನವನ್ನ ಹುಡುಕೊಂಡು ಹೋಗಿಲ್ಲ, ಕವಿತೆಯೇ ಯಾರನ್ನ ಹುಡುಕೊಂಡು ಬಂದಿದೆ, ಕವಿಯನ್ನ ಹುಡುಕೊಂಡು ಬಂದಿದೆ. ಎರಡೂ ಆಗತ್ತೆ, ಅದನ್ನ ಹೇಳ್ತಾ ಇದ್ದೀನಿ. ಒಂದು, ಕವಿ ಕವನವನ್ನ ಹುಡುಕೊಂಡು ಹೋಗ್ತಾನೆ, ಆದರೆ ಎಷ್ಟೋ ಬಾರಿ ಕವಿತೆಯೇ ನಿಮ್ಮನ್ನ ಹುಡ್ಕೊಂಡು ಬರುತ್ತೆ. ಈ ಡಾನ್ಸ್ ಡ್ರೆಸ್ ಹಾಕೊಂಡು ಕೂತಿದ್ದ ಹುಡುಗಿಯನ್ನ ನೋಡಿ ಅನ್ಕೊಳ್ತಾ ಇದ್ದೆ ನಾನು, ಇವಳನ್ನ ಅರಸಿಕೊಂಡು ನರ್ತನವೇ ಬಂದಿದೆ. ಅವಳು ನರ್ತನವನ್ನ ನರ್ತಕಿ ಅಲ್ಲ, ಅವಳನ್ನ ಅರಸ್ಕೊಂಡು ಯಾರಿಗೋ ನರ್ತನ ಒಲಿಯತ್ತೆ, ಯಾರಿಗೋ ಮಾತು ಒಲಿಯತ್ತೆ. ಯಾರು ಇಲ್ಲಿ ಸಾಧಾರಣರಲ್ಲ, ಇಡೀ ಜಗತ್ತಿನಲ್ಲಿ ಯಾರೂ ಸಾಧಾರಣರಲ್ಲ. ಎಲ್ಲರಿಗೂ ಏನೇನೇನೋ ಒಂದೊಂದು ಕಲೆಗಳು ಒಲ್ದಿರುತ್ತೆ. ಯಾರೋ ಸಂಘಟಕರಾಗ್ತಾರೆ, ಯಾರೋ ಮತ್ಯಾವ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಯಾವುದೋ ತುಂಬಾ ಒಂದು ಒಳ್ಳೆ ಕವನ ಹೇಳಿ ಇವತ್ತಿನ ಕವಿಗೋಷ್ಠಿಗೆ ಹೋಗ್ತೀನಿ. ಕೆ.ವಿ. ತಿರುಮಲೇಶ್ ಬರೆದಿರುವಂತಹ ಒಂದು ಕವಿತೆ, ಸೀತಾಫಲ ಮಂಡಿ. ಇದು ಹೈದರಾಬಾದಿಗೆ ಹೋಗಿದ್ದಾಗ ನಾನು ಅದನ್ನ ಹುಡುಕೊಂಡು ಹೋಗಿದ್ದೆ, ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ. ಅವರು ಕೆ.ವಿ. ತಿರುಮಲೇಶ್ ಅವರು ಸುಮಾರು ಜೀವನವನ್ನ ಎಲ್ಲಿ ಕಳೆದ್ರು ಅಂದ್ರೆ ಹೈದರಾಬಾದ್ ನಲ್ಲಿ ಕಳೆದ್ರು. ಅವರು ಆಶ್ಚರ್ಯದಿಂದ ಇದು ಎಷ್ಟು ಸರಳ ಅನ್ಸುತ್ತೆ, ಆದ್ರೆ ಎಷ್ಟು ಗಾಢವಾಗಿದೆ ನೋಡಿ. ಹೊತ್ತು ಬೇಗನೆ ಮುಳುಗುವುದೆಂದರೆ, ಥಂಡಿ ಗಾಳಿ ಬೀಸುವುದೆಂದರೆ, ಸೀತಾಫಲ ಮಂಡಿಗೆ ಗಾಡಿಗಳು ಬರತೊಡಗಿದೆ ಎಂದೇ ಲೆಕ್ಕ. ಚಳಿಗಾಲ ಶುರುವಾಯಿತು ಅಂದ್ರೆ ಸೀತಾಫಲ ಮಂಡಿಗೆ ಗಾಡಿಗಳು ಬರ್ತವೆ. ಎಲ್ಲಿಂದ ಬರುತ್ತೋ, ಹೇಗ್ ಬರುತ್ತೋ, ಯಾವ್ಯಾವ ಕಾಡಿನಿಂದ ಬರುತ್ತೋ, ಯಾವ ಮರದಿಂದ ಬರುತ್ತೋ ಗೊತ್ತಿಲ್ಲ, ಬರ್ತವೆ. ಅವು ನಸುಕಿನಲ್ಲಿ, ಮುಂಜಾವದ ಮುಸುಕಿನಲ್ಲಿ, ಎಲ್ಲಿಂದಲೋ ಯಾರಿಗೂ ಗೊತ್ತು, ನಿದ್ದೆಯ ಹೊತ್ತು. ನವೆಂಬರ್ ಬಂತು, ಡಿಸೆಂಬರ್ ಬಂತು, ಚಳಿ ಹೋಯ್ತು, ಸೀತಾಫಲ ಕೂಡ ಹೊರಟಾಯ್ತು. ಚಳಿಯೊಂದಿಗೆ ಸೀತಾಫಲದ ಹಣ್ಣುಗಳು ಬರೋದು ನಿಂತೋಯ್ತು. ಇದ್ಯಾವುದು ಮುಖ್ಯ ಅಲ್ಲ, ಜನ ಕಾಯ್ತಾ ಇರ್ತಾರೆ, ಇನ್ನು ಸೀತಾಫಲ ಮುಂದಿನ ವರ್ಷ, ಇನ್ನು ಮುಂದಿನ ವರ್ಷ ತನಕ ಸೀತಾಫಲಕ್ಕೆ ಕಾಯ್ಬೇಕು. ಸೀತಾಫಲಕ್ಕೆ ಕಾಯೋದು ನೀವು ಮಾತ್ರ ಅಲ್ಲ, ಮರ ಕೂಡ ಇನ್ನೂ ಒಂದು ವರ್ಷ ಕಾಯಬೇಕು ನೋಡಿ. ಅಂದ್ರೆ ಕವಿತೆ ಕೂಡ ಸರಿಯಾದವನನ್ನ ಆರಿಸ್ಕೊಳ್ಳಕ್ಕೆ ಕಾಯ್ಬೇಕು. ಸೀತಾಫಲ ಹೇಗೆ ಮರಕ್ಕಾಗಿ ಕಾಯುತ್ತೋ, ಮರ ಹೇಗೆ ಸೀತಾಫಲಕ್ಕಾಗಿ ಕಾಯುತ್ತೋ, ಜನರು ಹೇಗೆ ಸೀತಾಫಲಕ್ಕಾಗಿ ಕಾಯ್ತಾರೋ, ಅದೆಲ್ಲ ಅಂತರ್ ಸಂಬಂಧ ಇದೆ. ಒಂದರ ನಡುವೆ ಒಂದು ಅಂತರ್ ಸಂಬಂಧ ಇದೆ. ಹಾಗಾಗಿ ಈ ಪ್ರಕೃತಿಯಲ್ಲಿ, ಪರಿಸರದಲ್ಲಿ ಯಾವುದೂ ಕೂಡ ಕಳೆ ಅನ್ನೋದೇ ಇಲ್ಲ, ವೇಸ್ಟ್ ಅನ್ನೋದೇ ಇಲ್ಲ. ಮನುಷ್ಯರಲ್ಲೂ ಕೂಡ ನೂರಾರು ಪ್ರತಿಭೆಗಳು. ಅದಕ್ಕೆ ತಕ್ಕವರನ್ನ ಏನ್ ಮಾಡ್ತಾ ಇದೆ ಅಂದ್ರೆ ಹುಡುಕ್ತಾ ಇದೆ. ಪ್ರತಿಭೆನೂ ಹುಡುಕ್ತಾ ಇದೆ, ಪ್ರತಿಭಾವಂತರು ಹುಡುಕ್ತಾ ಇದ್ದಾರೆ. ಇದು ಕಾವ್ಯದ ಬಗ್ಗೆ ಇಷ್ಟು ಹೇಳ್ತೀನಿ. ಇವತ್ತು 17 ಜನ ಕವಿಗಳು ಕವಿತೆಯನ್ನ ಓದಿದ್ರು. ಹೀಗೆ ಓದಿದ ಕವಿತೆಗಳು ನಾನು ಮೊದಲೇ ಹೇಳಿದ್ದೆ ಸರ್ಗೆ, ನೀವು 17 ಇಬ್ರಿಬ್ರು ಅಂದ್ರೆ 34 ಕವಿತೆಗಳನ್ನ ನನಗೆ ತಲೆಯಲ್ಲಿ ಇಟ್ಕೊಳ್ಳೋದು ತುಂಬಾ ಕಷ್ಟ. ಆದ್ರೂ ಅವರು ಓದುವಾಗ ಕೆಲವು ಸಾಲುಗಳನ್ನ ಬರ್ಕೊಂಡೆ ಅದನ್ನ ಹೇಳ್ತೀನಿ. ಜಿ.ವಿ. ಹೆಗಡೆ ಅವರು ಮೊದಲು ಓದ್ದವರು. ಹೇಗೆ ಅವರು ಮನುಷ್ಯ ಸಂಬಂಧಗಳು ಆರೋಗ್ಯಕರವಾಗಿ ಬೆಳಿಬೇಕು ಎಂದು ಮನುಷ್ಯ ಸಂಬಂಧಕ್ಕೆ ಬರಗಾಲ ಬರಬಾರ್ದು. ಪ್ರಕೃತಿಗೆ ಬರಗಾಲ ಬಂದ್ಬಿಟ್ಟಿದೆ, ಬೇಕಾದಷ್ಟು ಸಲ ಹಾಳು ಮಾಡ್ಬಿಟ್ಟಿದೀವಿ ನಾವು. ಇಲ್ಲೇ ಪರಿಸರವಾದಿಗಳೆಲ್ಲ ಇದ್ದಾರೆ. ಈ ಪರಿಸರವನ್ನ ನಾಶ ಮಾಡಿದೀವಿ. ಹೊರಗಿನ ಪರಿಸರದೊಂದಿಗೆ ಒಳಗಿನ ಪರಿಸರವನ್ನು ನಾಶ ಮಾಡ್ತಾ ಇದ್ದೀವಿ.
ಒಳಗಿನ ಪರಿಸರ ನಾಶ ಮಾಡೋದು ಅಂದ್ರೇನು? ಸ್ನೇಹ, ಪ್ರೀತಿ, ಸಂಬಂಧ, ಅಂತಃಕರಣ ಇದು ಆಗದೆ ಇರಲಿ ಅನ್ನುವ ಆಶಯದೊಂದಿಗೆ ಓದಿದ್ರು. ಆಮೇಲೆ ಅಂಬುಜಾಕ್ಷಿ ಬೀರೇಶ್ ಅವರು ಯಾವ ವಿಷಯ ಓದಿದ್ರು ಅವರು, ಆಮೇಲೆ ಒಟ್ಟಾಗಿ ನಾನು ಹೇಳ್ತೀನಿ. ಅಂಬುಜಾಕ್ಷಿ ಬೀರೇಶ್ ಅವರು ನಾವೆಲ್ಲ ಶಾಲೆಯಲ್ಲಿ ತೆಂಕಣ ಗಾಳಿ ಸೋಂಕಿದೊಡಂ ಒಳ್ಳುಡಿ ಕೇಳ್ದೊಡಂ ಇಂಪನಾದ ಗೇಯಂ ಕಿವಿ ಒಕ್ಕಡಂ ಬಿರಿದ ಮಲ್ಲಿಗೆ ಕಂಡಡಂ ಆರಂಕು ಸಮಿಟ್ಟಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಮಂ ಅನ್ನುವ ಪಂಪನ ಬಗ್ಗೆ ಹಿತಮಿತ ಮೃದುವಚನರಾಗಿಯೇ ಕವಿತೆಯನ್ನ ಓದಿದ್ರು. ನೇಗಿಲ ಯೋಗಿಯ ಸಾರ್ಥಕತೆಯ ಬಗ್ಗೆ. ಆಮೇಲೆ ಬಿ ಆರ್ ಹೆಗಡೆ ಅವರು ಸಂಘಟಕರು, ಅವರು ಒಂದು ಇನ್ನೊಂದು ಆಂಗಲ್ ಇಂದ ನೋಡಿದ್ರು. ನಾನೀಗ ಅದನ್ನೇ ಹೇಳ್ತಾ ಇರೋದು. ನಾವು ಹಸುವನ್ನ ನೀನಾರಿಗಾದೆಯೋ ಎಲೆ ಮಾನವ ಹರಿಹರಿ ಗೋವು ನಾನು ಅನ್ನೋ ಒಂದು ಕವಿತೆಯನ್ನ ಚಿಕ್ಕ ವಯಸ್ಸಿನಲ್ಲಿ ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ನೀನಾರಿಗಾದೆಯೋ ಎಲೆ ಮಾನವ ಅಂತ. ಅಂದ್ರೆ ಹಸುವಿನ ದೃಷ್ಟಿಕೋನದಿಂದ ಬರೆದಂತಹ ಕವಿತೆಯನ್ನ ಓದಿದ್ರು. ನಾವು ಹಾಲು ಕರ್ಕೊಂಡು ಬಿಡ್ತೀವಿ, ಆದ್ರೆ ಅದು ಹಾಲನ್ನ ಕೊಡೋದು ತನ್ನ ಮಗುವಿಗಾಗಿಯೇ ಹೊರತು ನಿಮಗಾಗಿ ಅಲ್ಲ. ಆದ್ರೆ ಮನುಷ್ಯ ತನ್ನ ಸ್ವಾರ್ಥದಿಂದ ಅದೆಲ್ಲವನ್ನ ಮರೆತಿರುವ ನೋವಿನ ಬಗ್ಗೆ ಅವರು ಕವಿತೆಯನ್ನ ಓದಿದ್ರು. ಆಮೇಲೆ ಪ್ರಭಾಕರ್ ಗಂಗೊಳ್ಳಿಯವರು ಸ್ವಾರ್ಥದಿಂದ, ಲಾಲಸೆಯಿಂದ, ಅಭಿವೃದ್ಧಿಯ ಹೆಸರಲ್ಲಿ ನಾವು ಹೇಗೆ ರಸ್ತೆಯನ್ನೇ ದೋಣಿ ಮಾಡಿ, ಒಂದು ಮಳೆ ಬಂದ್ಬಿಟ್ರೆ ಸಾಕು, ಒಂದು ಮಳೆ ಬಂದ್ಬಿಟ್ರೆ ಎಷ್ಟು ಅಪಾರ್ಟ್ಮೆಂಟ್ಗಳು ಉಳಿತವೆ, ಎಷ್ಟು ಕಾರುಗಳು ತೇಲಾಡ್ತವೆ ಅಂದ್ರೆ ನಾವು ಅಭಿವೃದ್ಧಿಯ ಹೆಸರಿನಲ್ಲಿ ಯಾವ ಶೋಚನೀಯ ಸ್ಥಿತಿಯನ್ನ ಈ ನಾಡಿಗೆ, ಈ ನೆಲಕ್ಕೆ ಒದಗಿಸಿದೀವಿ, ಇದರ ಬಗ್ಗೆ ಕಾಳಜಿಯಿಂದ ಕವಿತೆಯನ್ನ ಓದಿದ್ರು. ಜೊತೆಗೆ ಅರ್ಪಣಾ ಮನೋಭಾವದಿಂದ ರಾಮನ ಬಗ್ಗೆ ಕೂಡ ಒಂದು ಕವಿತೆ ಓದಿದ್ರು ಅಂತ ನೆನಪು. ಅದಿಲ್ಲಿ ಬರ್ಕೊಂಡಿಲ್ಲ, ನೆನಪಿನಿಂದ ಹೇಳ್ತಾ ಇದ್ದೀನಿ. ಆಮೇಲೆ ಬಿ ವಿ ರಾವ್ ಅವರು ಹೇಗೆ ಅನ್ನಪೂರ್ಣಿ ಅಂತ ಒಂದು ಕವನ ಓದಿದ್ರಲ್ಲ, ನನಗೆ ಕೂತ್ಕೊಳ್ಳಿ ಸದ್ಯ ಮಾಡಿ. ಪ್ರಕೃತಿಯಿಂದ ದೂರವಾಗಿದೆ, ನಿಜ ಹೇಳ್ಬೇಕಂದ್ರೆ ಪ್ರಕೃತಿಯಿಂದ ದೂರವಾಗಿ, ಹೌದಾ? ಮತ್ತೆ ಎಲ್ರದ್ದು ಹೇಳಕ್ಕಾಗಲ್ಲ ಹಾಗಾದ್ರೆ, ಹೌದಾ? ಪ್ರಕೃತಿಯಿಂದ ದೂರವಾಗಿ ನಾವು ಅಸಹಜವಾಗಿ ತಬ್ಬಲಿಯಾಗಿರುವುದರ ಬಗ್ಗೆ ಹೇಳಿದ್ರು. ಇನ್ನ ಮತ್ತೆ ನಿಮ್ಗೆ ನಿಂಗಮ್ಮ ಅವರು ಹಿಂದಿನ ಜನಾಂಗದ ಗಟ್ಟಿತನ ಮಾರ್ಗ್ರೆಟ್ ವಾಕರ್ ಅಂತ ಒಬ್ಳು ಬರೆದಿದ್ದಾಳೆ. ನನ್ಗೀಗ ಎಷ್ಟು ನಿಮಿಷ ಇದೆ ಸರ್? 2 ನಿಮಿಷ. ಮಾರ್ಗ್ರೆಟ್ ವಾಕರ್ ಅನ್ನೋಳು ನನ್ನ ಅಜ್ಜಿ ಮುತ್ತಜ್ಜಿಯರು ಗಟ್ಟಿ ಮುಟ್ಟಾಗಿದ್ರು ಅಂತ ಆ ಕವನ ನೆನಪಿಗೆ ನನಗೆ ಬಂತು. ಹೇಮಂತ್ ಲಿಂಗಣ್ಣ ಅವರು ಬಹಳ ಈಗಿನ ಅಂದ್ರೆ ಎಲ್ಲರಿಗೂ ಬೆಳಕನ್ನು ಕೊಡುವವರು ಹೇಗೆ ಕತ್ತಲೆಯಲ್ಲಿ ಇದ್ದಾರೆ, ಕಾರ್ಮಿಕ ವರ್ಗವನ್ನ ನಾವು ಒಂದು ರೀತಿ ನಿರ್ಲಕ್ಷ್ಯಕ್ಕೆ ಹಸಿರಂಗಿಯ ಜನಗಳು ಅಂತ ಒಂದು ಕವಿತೆಯನ್ನ ಓದಿದ್ರು. ಹೇಗೆ ಶೋಷಣೆ ಮಾಡ್ತಾ ಇದ್ದೀವಿ ನಾವು ಅವರನ್ನ ಅಂತ. ಶಿವಸ್ವಾಮಿಯವರು ಬೇರೆಯವ್ರನ್ನ ನಾವು ನಿಂದಿಸ್ಕೊಂಡು ಯಾವ ಕೆಲಸವನ್ನು ಮಾಡದೆ ಪರೋಕ್ಷ ನಿಂದನೆಯಲ್ಲಿ ಹೇಗೆ ಕಾಲ ಕಳೀತಿದ್ದೀವಿ ಅಂತ. ಕೊಪ್ಪರಂ ಅನ್ನಪೂರ್ಣ ಅವರು ಅವ್ರ ಕಕ್ಕಾರದ ಬಗ್ಗೆ, ಅವರ ಕನ್ನಡ ನಾಡು ನುಡಿ ಪ್ರೇಮದ ಬಗ್ಗೆ ಎಲ್ಲ ಕವಿತೆಯನ್ನು ಓದಿದ್ರು. ನಿಮಗೆ ಗೊತ್ತು. ಶುಭ ಸಭಾಹಿತ ಹೆಣ್ಣಿನ ಶೋಷಣೆಯ ಬಗ್ಗೆ, ಪ್ರಕೃತಿಯ ಮೇಲಿನ ಕಾಳಜಿಯ ಬಗ್ಗೆ ತುಂಬಾ ಚೆನ್ನಾಗಿ ಕವನವನ್ನ ಓದಿದ್ರು. ಧೀರೇಂದ್ರ ನಾಗರಹಳ್ಳಿ ರೈತರ ಬವಣೆ ನೋಡಿ, ಬೀಜದಿಂದ ಶುರುವಾಗಿ ಅತಿವೃಷ್ಟಿ ಅನಾವೃಷ್ಟಿ ಅದೊಂದು ಹೇಗೆ ನೀಟಾಗಿ ತಗೊಂಡು ಹೋಗಿ ನಮ್ಮ ಕಷ್ಟಗಳನ್ನ ಚೆನ್ನಾಗಿ ಹೇಳಿದ್ರು. ಪನ್ನಂಗಿ ಮುರಳಿಯವರು ಅವರ ಸ್ವಭಾವದಲ್ಲಿಯೇ ಹಾಸ್ಯ ಅಡಗಿದೆ. ಹಾಗಾಗಿ ಒಂದು ವ್ಯಂಗ್ಯ ಹಾಸ್ಯದ ಮೂಲಕ ಸುದೇವಂತಿಕೆಯನ್ನ ಬಿತ್ತುವ ಪ್ರಯತ್ನ ಮಾಡಿದ್ರು. ಚಿಕ್ಕಲಿಂಗೇಗೌಡರು ಹಿರಿಯರು ಸಾಹಿತ್ಯದಲ್ಲಿ ಸಾಕಷ್ಟು ಕೃಷಿ ಮಾಡಿದ್ದಾರೆ. ಅವರು ತಮ್ಮನ್ನ ವಿಶೇಷ ಅಂತ ಅನ್ಕೊಳ್ಳೆ ನಾನು ತೋಚಿದ್ದನ್ನ ನಿಮ್ಮನೆ ಗೀಚ್ತೀನಿ ಅಂತ ಬಹಳ ಪ್ರೀತಿಯಿಂದ ಹೇಳ್ಬಿಟ್ರು. ಆಮೇಲೆ ಸಿದ್ದಣ್ಣ ಸೊನ್ನದ ಬಹಳ ಸಹಜ ಭಾಷೆಯಲ್ಲಿ ಶಕ್ತವಾದ ಇದರೊಳಗೆ ಬೆಂಗಳೂರಿನ ಶೋಚನೀಯ ಸ್ಥಿತಿಯನ್ನ ವರ್ಣನೆಯನ್ನ ಮಾಡಿದ್ರು. ಆಮೇಲೆ ರಾಮಣ್ಣ ಅವರು ಚುಟುಕುಗಳನ್ನ ಓದಿದ್ರು, ನಗುವಿನ ಬಗ್ಗೆ, ಬದುಕಿನ ಸಿಹಿ ಕಹಿಯ ಬಗ್ಗೆ. ಜಿ.ಪಿ. ನಾಗರಾಜ್ ಸರ್ ಮನುಷ್ಯ ತಾನು ಎಲ್ಲಿಂದ ಬಂದಿದ್ದೀನಿ ಅನ್ನೋದನ್ನೇ ಮರೆತು ಭಿಕ್ಷೆಯಿಂದ ಮನುಷ್ಯ ಕೊನೆಗೆ ಮೆರೆದು
ಭಿಕ್ಷುಕನಾಗುವ ಪರಿಸ್ಥಿತಿಯ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರು. ಗಾಂಧಿಯ ಬಗ್ಗೆ ಹೇಳಿದ್ರು. ಲಕ್ಷ್ಮಣ್ ಮೂರ್ತಿಯವರು ವನ ಅಂದ್ರೆ ಎಲ್ಲ ವನನೇ ಇತ್ತು, ಅಂದ್ರೆ ಅವರ ಎನ್ವಿರಾನ್ಮೆಂಟ್ ಅವರು. ಹಾಗಾಗಿ ತಾಳಿಲ್ಲದಿದ್ದರೆ ನಾಡಿಲ್ಲ ಅನ್ನೋದನ್ನ ಬಹಳ ಸಮರ್ಥವಾಗಿ ಹೇಳಿದ್ರು. ನನಗೆ ಬಹಳ ಸಂತೋಷವಾಗಿದೆ ಈ ಕವಿಗೋಷ್ಠಿಯಲ್ಲಿ ಭಾಗವಹಿಸಿ. ನನ್ನನ್ನ ಒಂದಷ್ಟು ಮಾತಿಗೆ ಅವಕಾಶ ಇದ್ದಾಗ ಕರೀಲಿಲ್ಲ. ನಿಮಗೆ ಒಂದು ಫಿಕ್ಸ್ ಟೈಮ್ ಅಲ್ಲಿ ನನ್ಗೆ ಮಾತಾಡಕ್ಕಾಗಲ್ಲ, ಯಾಕಂದ್ರೆ ಕಾವ್ಯದ ಬಗ್ಗೆ ತುಂಬಾ ಒಂದು ದಿನ ಕಾವ್ಯದ ಬಗ್ಗೆನೆ ಹೇಳುವಷ್ಟು ವಿಷಯ ಮನಸ್ಸು ಎಲ್ಲ ಇದೆ. ಆದ್ರೆ ಇಲ್ಲಿ ಕಲಿಸಿದ್ದಕ್ಕೆ ಮತ್ತೆ ಮುಂದೆ ನಾಟ್ಯ ಇದೆ. ನಾಟ್ಯ ನನಗೂ ಇಷ್ಟ, ಸ್ವಲ್ಪ ಹೊತ್ತು ನೋಡ್ತೀನಿ. ನಾನು ಒಂದು ಕಾಲದಲ್ಲಿ ಭರತನಾಟ್ಯ ಮಾಡ್ತಾ ಇದ್ದವಳು, ಎಲ್ಲ ಮಾಡ್ತೀನಿ. ಬಹಳ ಸಂತೋಷ ನನ್ನನ್ನು ಕಲಿಸಿದ್ದಕ್ಕೆ ಎಲ್ಲರಿಗೂ ಅನಿಸ್ತದೆ. ಹೌದಲ್ವಾ? ಬಟ್ ಅವ್ರ ಟೈಮ್ ಇಲ್ಲ. ದಯವಿಟ್ಟು ಅವರು ನನ್ನನ್ನು ಕ್ಷಮಿಸಬೇಕು. ನಾನು ಅವ್ರ ಮಾತು ಕೇಳಬೇಕು ಅಂತ ಹೇಳಿ ಕರೆಸ್ಕೊಂಡು ಅವ್ರ ಹತ್ರ ಮಾತಾಡ್ತೀನಿ ಅಂತ ಮಾತಾಡಲಿಕ್ಕೆ ತಪ್ಪು ಮಾಡಿದ್ದೀನಿ. ದಯವಿಟ್ಟು ಕ್ಷಮಿಸಬೇಕು. ಭರತನಾಟ್ಯ ಕಾರ್ಯಕ್ರಮವನ್ನು ಆರಂಭಿಸಬೇಕು. ಆಮೇಲೆ ಅವರಿಗೆ ಗೀತಾ ಸಭಾಯಿತ ಅವರು ಗೌರವಿಸಬೇಕಾಗ್ತದೆ. ಆಮೇಲೆ ಕವಿಗೋಷ್ಠಿಗೆ ಭಾಗವಹಿಸುವ ಪತ್ರಿಕೆ ತಾವು ಅದರೊಳಗಿರೋ ಒಂದೊಂದು ಗೋಲ್ಡನ್ನ ಎಲ್ಲರಿಗೂ ಕೊಡಬೇಕು ಅಂತ ನಮ್ಮ ಸ್ನೇಹಿತರಿಗೆ ಕೇಳ್ಬೋದು. ಇಂದಿನ ಸಂಕ್ರಾಂತಿ ಕವಿಗೋಷ್ಠಿಯ ಅಧ್ಯಕ್ಷತೆ ವಹಿಸಲಿರುವ ಖ್ಯಾತ ಲೇಖಕಿ, ಅನುವಾದಕಿ, ಬಹುಭಾಷಾ ತಜ್ಞೆ ಎಂ.ಆರ್. ಕಮಲಾ ಅವರೇ, ಸಭೆಯಲ್ಲಿ ಉಪಸ್ಥಿತರಿರುವ ಗಣ್ಯರೇ ಮತ್ತು ಎಲ್ಲ ಆತ್ಮೀಯ ಸಹೃದಯ ಸಭಾಸದರೇ, ನಿಮಗೆಲ್ಲ ಸಪ್ರೇಮ ವಂದನೆಗಳು. ನಾವು ಸಾಮಾನ್ಯವಾಗಿ ಕಾರ್ಯಕ್ರಮ ಆರಂಭಿಸುವುದಕ್ಕೆ ಮುಂಚೆ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆಯಲೆಂದು ವಿಘ್ನೇಶ್ವರನನ್ನು ವಂದಿಸುತ್ತೇವೆ. ಹಾಗೇನೆ ಈ ಸಂಸ್ಥೆಯ ಕಾರ್ಯಕ್ರಮಕ್ಕೆ ಮುಂಚೆ ನಾವು ಕಾರ್ಯಕ್ರಮಗಳ ರೂವಾರಿ ಶ್ರೀ ವಿಶ್ವೇಶ್ವರ ಗಾಯತ್ರಿ ಅವರನ್ನು ವಂದಿಸಲೇಬೇಕು. ಯಾಕಂದ್ರೆ ಅವರು ಯಾವುದೇ ಕಾರ್ಯಕ್ರಮಕ್ಕೂ ಬಹು ಸೂಕ್ತ ವ್ಯಕ್ತಿಯನ್ನು ವೇದಿಕೆಗೆ ಕರೆತರುತ್ತಾರೆ. ಅದರ ಭಾಗವಾಗಿಯೇ ಇಂದು ಬಹುಮುಖ ಪ್ರತಿಭೆ, ಖ್ಯಾತ ಲೇಖಕಿ, ಅನುವಾದಕಿ, ಬಹುಭಾಷಾ ತಜ್ಞೆ ಎಂ.ಆರ್. ಕಮಲಾ ಅವರು ಇಂದಿನ ಸಂಕ್ರಾಂತಿ ಕವಿಗೋಷ್ಠಿಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಇನ್ನು ವಿದ್ವಾನ್ಮಣಿ ಎಂ.ಆರ್. ಕಮಲಾ ಅವರನ್ನು ಪರಿಚಯಿಸುವುದಾದರೆ, ಅವರ ಸಾಹಿತ್ಯ ಸೇವೆ ಪರಿಚಯಿಸುವುದಂದ್ರೆ, ಎಂ.ಆರ್. ಕಮಲಾ ಅವರು ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಮೇಟಿಕುರ್ಕೆಯವರು. ಹುಟ್ಟಿದ್ದು 1959ರಲ್ಲಿ. ತಂದೆ ಎಚ್.ಎಂ. ರಾಮಸ್ವಾಮಿ, ತಾಯಿ ವಿಶಾಲಾಕ್ಷಿ. ಬೆಂಗಳೂರು ವಿಶ್ವವಿದ್ಯಾಲಯದ ಎಂಎ LLB ಪದವೀಧರೆಯಾದ ಇವರು ತಮ್ಮ ಸ್ನಾತಕೋತ್ತರ ಪರೀಕ್ಷೆಯಲ್ಲಿ ಪಾಶ್ಚಿಮಾತ್ಯ ಸಾಹಿತ್ಯ ಅಧ್ಯಯನಕ್ಕಾಗಿ BM ಶ್ರೀ ಸ್ವರ್ಣ ಪದಕ ಪಡೆದಿದ್ದಾರೆ. ಫ್ರೆಂಚ್ ಭಾಷೆಯನ್ನು 6 ವರ್ಷಗಳ ಕಾಲ ಅಧ್ಯಯನ ಮಾಡಿರುವ ಕಮಲಾ ಫ್ರೆಂಚ್ ಭಾಷೆಯಲ್ಲಿ ಪದವೀಧರರು. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಕಮಲಾ ಅವರ ಹೆಸರು ಮತ್ತು ಸಾಧನೆಗಳು ಚಿರಪರಿಚಿತ. ನೃತ್ಯ ಮತ್ತು ವೀಣೆಯಲ್ಲೂ ಸಾಕಷ್ಟು ಪರಿಶ್ರಮವಿದೆ. ಪ್ರಕಟಿತ ಕಾವ್ಯ ಸಂಗ್ರಹಗಳು ಶಕುಂತಲೋಪಾಖ್ಯಾನ 1988, ಜಾಣೆ ಮತ್ತು ಇತರ ಕವಿತೆಗಳು 1992, ಕ್ರಮವಾಗಿ ಮಾತ್ಸೋಶ್ರೀ ರತ್ನಮ್ಮ ಹೆಗ್ಡೆ ಸ್ಮಾರಕ ಪುರಸ್ಕಾರ ಮತ್ತು ಮುದ್ದಣ ಕಾವ್ಯ ಪ್ರಶಸ್ತಿ ಪಡೆದಿವೆ. ಹೂವು ಚೆಲ್ಲಿದ ಹಾದಿ 2007, ಮಾರಿಬಿಡಿ 2017, ಗದ್ದೆ ದಂದಿ 2020, ನೆಲರಾಶಿಯ ನಕ್ಷತ್ರಗಳು 2021 ಅಂದ್ರೆ ಅದು ಇಸ್ವಿ. ಮಾರಿಬಿಡಿ ಸಂಕಲನ ಅಮ್ಮ ಪ್ರಶಸ್ತಿ ಪಡೆದಿದೆ. ಕಾವ್ಯ ಕ್ಷೇತ್ರದಲ್ಲಿನ ಸಾಧನೆಗಾಗಿ 2018ನೇ ಸಾಲಿನ ಮಾಸ್ತಿ ಪ್ರಶಸ್ತಿಯನ್ನು ಕಮಲ ಪಡೆದಿದ್ದಾರೆ. ಕಿರಣ್ ಕಾವ್ಯ ಪುರಸ್ಕಾರವೂ ದೊರೆತಿದೆ. ಕಾಳನಾಮ ಚರಿತ್ರೆ
2018ರಲ್ಲಿ ಪ್ರಕಟವಾದ ಹಗುರ ಹರಟೆಯ ಅಂತರ, ಕಸೂತಿಯಾದ ನೆನಪು, ಕೊಳದ ಮೇಲಿನ ಗಾಳಿ 2019ರಲ್ಲಿ, ಊರ ಬೀದಿಯ ಸುತ್ತು ಕ್ವಾರಂಟೈನ್ 2020ರಲ್ಲಿ, ಮನ್ನಾವರಿಕೆ 2022ರಲ್ಲಿ ಮತ್ತು ಹೊಂಬಳ್ಳಿ 2024ರಲ್ಲಿ ಪ್ರಕಟವಾದ ಪ್ರಬಂಧ ಸಂಕಲನಗಳು. ಅನುವಾದ ಸಾಹಿತ್ಯದಲ್ಲಿ ಮಹತ್ವದ ಕೊಡುಗೆ ನೀಡಿರುವ ಕಮಲ ಆಫ್ರಿಕನ್ ಮತ್ತು ಅರಬ್ ಮಹಿಳಾ ಕಾವ್ಯದಲ್ಲಿ ವಿಶೇಷ ಪರಿಶ್ರಮವನ್ನು ಹೊಂದಿದ್ದಾರೆ. ಕತ್ತಲ ಹೂವಿನ ಹಾಡು 1989 ಇವರು ಸಂಪಾದಿಸಿ ಕನ್ನಡಿಸಿರುವ ಕಪ್ಪು ಲೇಖಕಿಯರ ಕಾವ್ಯ ಸಂಗ್ರಹ. ಕನ್ನಡದಲ್ಲಿ ಮೊದಲ ಬಾರಿಗೆ ಕಪ್ಪು ಕವಿಗಳನ್ನು ಪರಿಚಯಿಸುವ ಪ್ರಯತ್ನ ಓದುಗರ ಗಮನ ಮತ್ತು ವಿಮರ್ಶಕರ ಮಾನ್ಯತೆ ಎರಡನ್ನೂ ಪಡೆಯಿತು. ಈ ಪ್ರಯತ್ನದ ವಿಸ್ತರಣೆಯಾಗಿ ಆಫ್ರಿಕನ್ ಅಮೆರಿಕನ್ ಸಮಾಜ ವಿಕಾಸಗೊಂಡ ಬಗೆ, ಗುಲಾಮಗಿರಿ ಪದ್ಧತಿಯ ವಿರುದ್ಧ ಅವರ ಹೋರಾಟ, ಮಹಿಳೆಯರ ಸಾಹಿತ್ಯದ ಮೂಲಕ ತಮ್ಮ ಅಭಿವ್ಯಕ್ತಿಯನ್ನು ಪಡೆದುಕೊಳ್ಳಲು ಮಾಡಿದ ಹೋರಾಟಗಳ ಕಥೆಯನ್ನು ಕಪ್ಪು ಹಲಕಿಯ ಬೆಳಕಿನ ಹಾಡು ಕೃತಿ ಸರಣಿಯ 4 ಪುಸ್ತಕಗಳು ತೆರೆದಿರುತ್ತವೆ. 6 ವರ್ಷಗಳ ಅವಧಿಯ ಆಯ್ಕೆಯ ಸಂಪಾದನೆ ಮತ್ತು ಅನುವಾದಗೊಂಡ ಕೃತಿಗಳು ಕಪ್ಪು ಹಲಕಿಯ ಬೆಳಕಿನ ಹಾಡು, ಉತ್ತರ ನಕ್ಷತ್ರ, ನನ್ನ ಕತೆ ಮತ್ತು ಸೆರೆಸಿಕ್ಕಿ ಹಾಡುವುದು ಏಕೆಂದು ಬಲ್ಲೆ. ಈ ಪುಸ್ತಕಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ಅನುವಾದ ಸಾಹಿತ್ಯ ಅಕಾಡೆಮಿ ಪುರಸ್ಕಾರಕ್ಕೆ, ಶಿವಮೊಗ್ಗ ಕರ್ನಾಟಕ ಸಂಘದ ಎಸ್.ವಿ. ಪರಮೇಶ್ವರ ಭಟ್ ಪ್ರಶಸ್ತಿಗೆ ಪಾತ್ರವಾಗಿದೆ. ಅನುವಾದ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಗೌರವ ಪ್ರಶಸ್ತಿಯನ್ನು ಕೂಡ ಕಮಲ ಪಡೆದಿದ್ದಾರೆ. ಇದೀಗ ಮತ್ತೊಂದು ಅನುವಾದ ಪುಸ್ತಕ ಕೆನ್ನಿಲಿ ಪ್ರಕಟವಾಗುತ್ತಿದೆ. ಅರಬ್ ಮಹಿಳಾ ಕಾವ್ಯವನ್ನು ಪರಿಚಯಿಸುವ ನೆತ್ತರದಲ್ಲಿ ನೆಂದ ಚಂದ್ರ 2016 ಅನುವಾದ ಕೃತಿ ಪ್ರೊಫೆಸರ್ ಎಸ್.ವಿ. ಪರಮೇಶ್ವರ ಭಟ್ಟ ಸಂಸ್ಮರಣಾ ಪ್ರಶಸ್ತಿಯನ್ನು ಪಡೆದಿದೆ. ಬಂಗಾಳದ ಮಹತ್ವದ ಕವಿ ಜೀವನಾನಂದರ ಕವಿತೆಗಳು ಇವರು ಕೇಂದ್ರ ಸಾಹಿತ್ಯ ಅಕಾಡೆಮಿಗಾಗಿ ಅನುವಾದಿಸಿದ ಸಂಗ್ರಹ 2003ರಲ್ಲಿ. 0 ಆಧುನಿಕೋತ್ತರ ಬಂಗಾಳಿ ಕವಿಗಳ ಕಥೆಯನ್ನು ಇತರರೊಂದಿಗೆ ಸೇರಿ ಅನುವಾದಿಸಿರುವ ಸಂಕಲನವಾಗಿದೆ. ಇಂಥ ವಿಶಿಷ್ಟ ವ್ಯಕ್ತಿತ್ವದ ಎಂ.ಆರ್. ಕಮಲಾ ಅವರು ಇಂದಿನ ಕವಿಗೋಷ್ಠಿಯ ಅಧ್ಯಕ್ಷತೆ ವಹಿಸುತ್ತಿರುವುದು ಕಾರ್ಯಕ್ರಮಕ್ಕೆ ಸಂಭ್ರಮ ತಂದು ಕಾರ್ಯಕ್ರಮಕ್ಕೆ ಕೈಗಟ್ಟಿಸುತ್ತದೆ ಎಂಬ ವಿಶ್ವಾಸದೊಂದಿಗೆ ಮುಂದಿನ ಕಾರ್ಯಸೂಚಿಗೆ ವೇದಿಕೆಯನ್ನು ಬಿಟ್ಟುಕೊಡುತ್ತೇನೆ. ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ, ಎನ್ನ ಕರ ಸ್ಥಳಕ್ಕೆ ಬಂದು ಎನ್ನ ಕರ ಸ್ಥಳಕ್ಕೆ ಬಂದು ಎನ್ನ ಕರ ಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಜಗದಗಲ ಮುಗಿಲಗಲ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ. ಇಂದಿನ ಉಪನ್ಯಾಸ ಕಾರ್ಯಕ್ರಮದ ಕುರಿತಾಗಿ ಪ್ರಸ್ತಾವನೆ. ಕಾರ್ಯಕ್ರಮ ಸಂಕ್ರಾಂತಿ ಅಂದ್ರೆ ಎಲ್ಲದನ್ನು ಸಮ್ಮಿಶ್ರವಾಗಿರುವಂತಹ ಒಂದು ಕಾರ್ಯಕ್ರಮ. ಸಂಗೀತ, ಸಾಹಿತ್ಯ, ಕಲೆ ಎಲ್ಲದನ್ನು ಸೇರಿಸಿಕೊಂಡಂತಹ ಒಂದು ಕಾರ್ಯಕ್ರಮಗಳನ್ನ ನಮ್ಮ ಸಂಘದ ಇದರಲ್ಲಿ ನಡೀತಾ ಇದೆ. ಕೆಲವು ಕಡೆ ಬರೀ ನವೆಂಬರ್ ಅಲ್ಲಿ ಮಾತ್ರ ಒಂದು ಕನ್ನಡ ಇದು ನಡೆಯುತ್ತೆ, ಸಂಘಗಳು, ಕನ್ನಡ ಅಭಿಮಾನಿಗಳು. ಆದ್ರೆ ನಮ್ಮ ಈ ಸಂಘದ ಒಂದು ಇದರಲ್ಲಿ ಪ್ರತಿ ತಿಂಗಳು ನಡೀತಾ ಇದೆ. ನಮ್ಮ ವಿಶ್ವೇಶ್ವರ ಗಾಯತ್ರಿ ಅವರ ಒಂದು ನಾಯಕತ್ವದಲ್ಲಿ ಅಥವಾ ಅವರ ಮುಂದಾಳತ್ವದಲ್ಲಿ ಈ ಒಂದು ಕಾರ್ಯಕ್ರಮಗಳು ಪ್ರತಿ ತಿಂಗಳು ಯಾವುದೇ ಒಂದು ಕರ್ನಾಟಕ ಸಂಘಗಳಾಗಲಿ ಒಂದು ಸಾಹಿತ್ಯ ಸಂಘಗಳಾಗಲಿ ನಡೆಸೋಕ್ಕಿಂತ ಹೆಚ್ಚಾಗಿ ನಾವು ಇಲ್ಲಿ ಚೆನ್ನಾಗಿ ಸಾಹಿತ್ಯ ಸಂಗೀತಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದು ಸಾಧಾರಣ ಒಂದು 6, 7, 8 ವರ್ಷದಿಂದ ನಾವು ಇಲ್ಲಿ ನಡ್ಕೊಂಡು ಬರ್ತಾ ಇದ್ದೇವೆ.
ಇದರಲ್ಲಿ ಸಂಗೀತ ಇರುತ್ತೆ, ಸಾಹಿತ್ಯ ಇರುತ್ತೆ. ಹಿಂದೆ ಈಗ ಕೋವಿಡ್-19 ಮೊದಲೇ ಇಲ್ಲಿ ಸಂಜೆನೂ ನಡೀತಾ ಇತ್ತು. 4 ಗಂಟೆ 4:30ವರೆವರೆಗೂ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ವಿ. ಅವಾಗ ವಿಶೇಷವಾಗಿ ದೊಡ್ಡ ದೊಡ್ಡ ಕಲಾವಿದರುಗಳನ್ನ ಇವ್ರನ್ನ ಕರೆಸ್ಬಿಟ್ಟು ಮಾಡ್ತಾ ಇದ್ವಿ. ಈಗ ಹೆಚ್ಚಾಗಿ ನಮ್ಮ ಸಂಘದಲ್ಲಿ ಅಂತ ನಮ್ಮಲ್ಲೇ ಇರುವಂತಹ ಕಲಾವಿದರನ್ನ, ಕಲಾ ಪ್ರೋತ್ಸಾಹಕರನ್ನ ಎಲ್ಲರನ್ನು ಕರೆದ್ಬಿಟ್ಟು ಇಲ್ಲಿ ಪ್ರೋತ್ಸಾಹನ ಕೊಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಗಳು ಚೆನ್ನಾಗಿ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಇದಕ್ಕೆ ಬಂದು ಬಿ ಹೆಗ್ಡೆ ಅವರು ಬಂದಿದ್ದಾರೆ, ಅವರ ಉಪನ್ಯಾಸ ನೀಡಲಿದ್ದಾರೆ. ಅವರಿಗೆ ಸ್ವಾಗತವನ್ನ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಅದೇ ಸಂದರ್ಭದಲ್ಲಿ ಕವಿಗೋಷ್ಠಿಗಾಗಿ MR ಕಮಲಾ ಅವರು ಬಂದಿದ್ದಾರೆ. ಅವರಿಗೂ ನಾವು ಹೃತ್ಪೂರ್ವಕವಾದ ಸ್ವಾಗತವನ್ನ ಹಾಗೂ ಈ ಕವಿಗೋಷ್ಠಿಗೆ ಬಂದಿರುವಂತ ಎಲ್ಲಾ ಕವಿಗಳಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರಿಸ್ತೀವಿ, ವಿನಂತಿಸ್ತೀವಿ. ಹಾಗೇನೆ ಈ ಸಂದರ್ಭದಲ್ಲಿ ಇಲ್ಲಿ ಭರತನಾಟ್ಯ ಕಾರ್ಯಕ್ರಮನೂ ಇದೆ. ಆ ಕಲಾವಿದರುಗಳು ಎಲ್ಲರಿಗೂ ಹೆಚ್ಚಿನ ಒಂದು ತುಂಬು ಹೃದಯದ ಸ್ವಾಗತವನ್ನು ಕೋರಿ, ಸಹೃದಯರು ಇಲ್ಲಿ ಎಲ್ಲ ಬಂದಿರೋರಿಗೆ ಎಲ್ಲರಿಗೂ ನಾವು ಸ್ವಾಗತವನ್ನ ಕೋರಿ ನನ್ನ ಮಾತನ್ನು